ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ 298ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕೈವಾರ ತಾತಯ್ಯನವರು ಸಮಾಜ ಸುಧಾರಕರಾಗಿದ್ದು, ಅವರು ತೋರಿದ ಸನ್ಮಾರ್ಗದಲ್ಲಿ ಪ್ರತಿಯೊಬ್ಬರೂ ಸಾಗಬೇಕಿದೆ. ಅವರು ರಚಿಸಿದ ಕಾಲಜ್ಞಾನದಲ್ಲಿ ಜಗತ್ತು ಅರಿಯಬೇಕಾದ ಅಂಶಗಳಿವೆ. ಅವರ ತತ್ವ, ಆಧ್ಯಾತ್ಮ ಚಿಂತನೆ, ತೋರಿದ ಮಾರ್ಗದರ್ಶನ ಪಾಲಿಸಿದ್ದಲ್ಲಿ ಜಗತ್ತಿನಲ್ಲಿ ಶಾಂತಿ ನೆಲೆಸುತ್ತೆ. ಇಂತಹ ಮಹಾತ್ಮರ ಜಯಂತಿಯನ್ನ ಜಾತಿ ಮತಭೇದ ಇಲ್ಲದೆ ಆಚರಿಸುವಂತಾಗಬೇಕು ಎಂದು ಬಲಿಜ ಸಮಾಜದ ಮುಖಂಡ ಹಾಗೂ ಮುಖ್ಯೋಪಾಧ್ಯಾಯ ವಿ ನಾಗೇಂದ್ರಪ್ಪ ತಿಳಿಸಿದರು. ಯೋಗಿ ನಾರಾಯಣ ಯತೀಂದ್ರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಬಲಿಜ ಸಂಘದ ಅಧ್ಯಕ್ಷ ಎಂ ಮಂಜುನಾಥ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಶಾಸ್ತ್ರೋಕ್ತ ವಿಧಿವಿಧಾನಗಳಂತೆ ತಾತಯ್ಯನವರ ಪೂಜೆ ನಡೆಯಿತು. ವಿವಿಧ ಪುಷ್ಪಗಳಿಂದ ಭಾವಚಿತ್ರವನ್ನು ಅಲಂಕರಿಸಲಾಗಿತ್ತು. ಮಂಗಳಾರತಿ, ಪುಷ್ಪಾರ್ಚನೆ, ಸಿಹಿ ವಿತರಿಸಲಾಯಿತು. ಕಿಷ್ಟಪ್ಪರ ಹನುಮಂತಪ್ಪ ಕೈವಾರ ತಾತಯ್ಯನವರ ಕೀರ್ತನೆ ಹಾಡಿದರು. ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಬಿಎಂ ಶಶಿಧರಯ್ಯ, ಶಿರಸ್ತೇದಾರ್ ಸುನೀತಾ ಮತ್ತು ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ಉಪಸ್ಥಿತರಿದ್ದರು. ತಾಲೂಕು ಜಿಲ್ಲಾ ಬಲಿಜ ಸಂಘದ ಪೈರ್ ಮಂಜಣ್ಣ, ಎಂಎಸ್ ವೆಂಕಟೇಶ್, ಸಿರಿಗೆರೆ ಬಲಿಜ ಸಂಘದ ಅಧ್ಯಕ್ಷ ಮಲ್ಲಾಡ ಕೃಷ್ಣಪ್ಪ ಮುಂತಾದವರು ಭಾಗಿಯಾಗಿದ್ದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ತ್ರಿಕಾಲ ಜ್ಞಾನಿಗಳ ಜಯಂತ್ಯೋತ್ಸವವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ, ಶಾಲೆಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸರ್ಕಾರಕ್ಕೆ ಬಲಿಜ ಜನಾಂಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ತ್ರಿಕಾಲ ಜ್ಞಾನಿಗಳು ಮಾಸ್ಟರ್ ಮಂಜುನಾಥ್ ಅಧ್ಯಕ್ಷರು, ಹರಿಹರ ತಾಲೂಕು ಬಲಿಜ ಸಂಘದ ಅಧ್ಯಕ್ಷರು, ಹರಿಹರ ತಾಲೂಕು ಬಲಿಜ ಸಂಘದ ವತಿಯಿಂದ ಶ್ರೀ ಕೈವಾರ ತಾತಯ್ಯನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಸಮಸ್ತ ಸಮಾಜದ ಬಾಂಧವರಿಗೆ ಸಾಕ್ಷಾತ್ ಲಕ್ಷ್ಮಿಗೆ ಮಳೆಯನ್ನು